ಕೊಟ್ಟಿ ಹಸು ಬಂದು ಹುಲಿ ಗುಹೆ ಮುಂದೆ ಬಂದು ನಿಂತು ನನ್ನನ್ನು ತಿನ್ನು ಅಂತ ಹೇಳ್ತು. ಆಗ ಹುಲಿ ಹೇಳ್ತು, ಕೊಟ್ಟಿದ್ ಮಾತು ತಪ್ಪದೆ ನನ್ ಮುಂದೆ ಬಂದು ನಿಂತಿಯಲ್ಲ, ಇಷ್ಟು ಸತ್ಯವಾಗಿ ನಡ್ಕೊಂಡಿರೋ ನಿನ್ನನ್ನು ತಿಂದ್ರೆ ಆ ದೇವ್ರು ನನ್ನನ್ನು ಮೆಚ್ತಾರ ಅಂತ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಯ್ತು. ಈ ಕಥೆ ತಾತ್ಪರ್ಯ ಏನು? ಸತ್ಯಕ್ಕೆ ಯಾವಾಗ್ಲೂ ಜಯ ಅಂತ. ಸರಿ, ಇನ್ನೊಂದು ಕತೆ ಹೇಳಿ. ಇವತ್ತಿಗೆ ಸಾಕು, ದಿನಕ್ಕೊಂದು ಕತೆ ಹೇಳ್ತೀನಿ. ನಾಳೆ ಒಂದು ನಾಳಿದ್ದೊಂದು, ಸರಿನಾ? ಈಗ ನೀನ್ ಮಲ್ಕೋಬಾ. ಅದ್ಗೆ ನನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ತೀನಿ ಬಿಡಿ. ನಿದ್ದೆ ಕಣ್ಣಲ್ಲಿ ನಿಮಗೆ ಒದ್ಗಿದ್ ಬಿಟ್ಟಳು. ಇಲ್ಲ ಸುಧಾ, ಇವಳು ಆ ರೀತಿ ಎಲ್ಲ ಏನು ಮಾಡಲ್ಲ, ನಾನು ನೋಡ್ಕೋತೀನಿ ಬಿಡು. ಇಲ್ಲ ಅತ್ತೆ, ನಾನು ಅಮ್ಮನ ಜೊತೆನೆ ಮಲ್ಕೋತೀನಿ. ಪಾಪ ಅಮ್ಮ. ಯಾಕುಟ? ಇವತ್ತಾಯ್ತಲ್ಲ, ಅಮ್ಮ ತುಂಬಾ ಹೆದರ್ಕೊಂಡಿರ್ತಾಳೆ. ಯಾವಾಗ್ಲೂ ನನ್ನ ಜೊತೆಲೇ ಇರೋಳು. ಆದ್ರೆ ಇವತ್ತು ನಂದೇ ತಪ್ಪು. ನಾನು ಕಣ್ಣ ಮುಚ್ಚಲೆ ಆಡಕ್ ಹೋಗ್ಬಾರ್ದಿತ್ತು. ಅಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅಮ್ಮನ ಜೊತೆ ಮಲ್ಕೋತೀನಿ. ಇನ್ಮೇಲೆ ನಾನು ಆಟ ಆಡಕ್ ಹೋಗಲ್ಲ. ಯಾರಾದ್ರೂ ಎಕ್ಕೊಂಡೋಗ್ತಾರಂತ ತುಂಬಾ ಭಯ ಆಗುತ್ತೆ. ಪುಟ, ಭಯ ಪಟ್ಕೋಬೇಡಪ್ಪ. ಇನ್ ಮುಂದೆ ಆ ಥರದ್ದೆಲ್ಲ ಏನೂ ಆಗಲ್ಲ. ನಾನಿರ್ತೀನಿ, ನೀನು ನೋಡ್ಕೋತೀನಿ. ನಾನಿದ್ದೀನಿ, ಅತ್ತೆ ಇದ್ದಾರೆ, ಅಮ್ಮ ಇದ್ದಾರೆ, ಅಜ್ಜಿ ಇರ್ತಾರೆ, ಎಲ್ಲರೂ ನೀನು ನೋಡ್ಕೋತಾರೆ. ನೀನು ಧೈರ್ಯವಾಗಿರ್ಬೋದು. ಮತ್ತೆ ಅವ್ರು ನನ್ನ ಯಾಕೆ ಇಟ್ಕೊಂಡೋದ್ರು ಮಾಮ? ನಾನೇನ್ ತಪ್ಪು ಮಾಡಿದ್ದೆ? ಅದಾಗೆ ಪುಟ್ಟ, ಕೆಟ್ಟವರು ಅಂತಿರ್ತಾರೆ, ಅವ್ರು ಇರೋದೇ ಹಾಗೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲಪ್ಪ, ಎಲ್ಲ ಅವ್ರದ್ದೇ ತಪ್ಪು. ನಿನ್ನ ಕರ್ಕೊಂಡೋಗಿ ಅವರು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ. ಇರ್ಲಿ ಬಿಡು, ನನ್ನ ಮಾಮ ಇದೀನಲ್ಲ, ಇನ್ಮೇಲೆ ನೀನು ಮೊದಲೇ ಆಗಿದ್ದೆ, ಆಟ ಆಡ್ಕೊಂಡು ಹಾಗೇನೆ ಇರಬೇಕು, ಆಯ್ತಾ? ನನ್ಗೀಗ ಧೈರ್ಯ ಬಂತು. ಅಪ್ಪಬ್ಬ, ಎಷ್ಟು ಬೇಗ ಧೈರ್ಯ ಬಂದ್ಬಿಡ್ತಪ್ಪ ಅವಳಿಗೆ. ವೆರಿ ಗುಡ್. ಅಣ್ಣ, ನೀವಿಲ್ಲ ಅಂದ್ರೆ ಇವತ್ತು ಏನಾಗ್ತಿತ್ತೋ. ಇವಳನ್ನ ನೋಡೋವರೆಗೂ ನನ್ನ ಜೀವದಲ್ಲಿ ಜೀವನೇ ಇರಲಿಲ್ಲ. ಇಲ್ಲಿ ಬಿಡಿ ಪಾಪ, ಮತ್ತೆ ವಾಪಸ್ ಬಂದಲ್ಲ. ಪಾಪು, ಲಚ್ಚಿಗೆ ರಜಾ ಶುರು ಆಗ್ತಾ ಇದೆಯಲ್ಲ, ಇನ್ಮೇಲೆ ನೀನು ಸಾಧ್ಯ ಆದಷ್ಟು ಮನೇಲೇ ಇರು. ಅವಳು ಕಾಂಪೌಂಡ್ ಒಳಗಡೆನೆ ಆಟ ಆಡ್ಕೊಂಡಿರ್ಲಿ, ಹೊರಗಡೆ ಎಲ್ಲೂ ಕಳಿಸ್ಬೇಡ. ಅವಳು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ಭೂಮಿಕಾ, ನೀವು ಅಷ್ಟೇ, ಹೊರಗಡೆ ಎಲ್ಲೂ ಹೋಗಬೇಡಿ. ಸ್ವಲ್ಪ ಸೀರಿಯಸ್ ಆಗಿರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನೀವ್ಯಾಕ್ರಿ ಒಳಗೆ ಬರಕ್ ಹೋದ್ರಿ? ನಿಮ್ಗೆ ಇಲ್ಲೇನ್ರಿ ಕೆಲಸ? ಮೇಡಮ್, ಅದು ಕವರ್. ಮೇಡಮ್, ಮೆಡಿಸಿನ್ ಕೊಟ್ಟು ಹೋಗಿ ಬಂದೆ ಮೇಡಮ್. ಅದನ್ನ ಯಾರು ನಿಮಗೆ ಕೊಡಕ್ ಹೇಳಿದ್ದು? ನಮ್ಮ ಬಾಸು, ಅಂದರೆ ನಿಮ್ಮ ಅಣ್ಣ ಹೇಳಿದ್ರು ಮೇಡಮ್. ಅದನ್ನ ಬೇರೆ ಹತ್ರನೂ ಕೊಟ್ಟು ಕಳಿಸ್ಬೋದಿತ್ತು. ನೀವ್ಯಾಕೆ ತಂದು ಕೊಡಕ್ ಹೋದ್ರಿ? ಅದನ್ನಲ್ಲೇ ಹೊರಗಡೆ ಇಡ್ಬೇಕಿತ್ತು. ರೂಮ್ ಒಳಗಡೆ ಯಾಕ್ರಿ ಬಂದ್ರಿ? ನೋಡಿ, ಕೆಲ್ಸಕ್ಕೆ ಅಂತ ಬಂದಿದ್ದೀರಾ, ತುಂಬಾನೇ ಸಲಿಗೆ ತಗೋತಿದ್ದೀರಾ. ಇದು ಒಳ್ಳೇದಲ್ಲ. ಯಾರೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ಸಾರಿ ಮೇಡಮ್, ಬರಬಾರ್ದಾಗಿತ್ತು. ನನ್ನ ಲಿಮಿಟಲ್ಲಿ ನಾನು ಇರಬೇಕಾಗಿತ್ತು. ಪಾಪ ಅಂಕಲು. ಏನೇ ಪಾಪ? ಅವರು ಬರಲ್ಲ ಅಂದ್ರು, ನಾನೇ ಕಟ್ಕೊ ಬಂದಿದ್ದು. ನೀನ್ ಯಾಕೆ ಅವ್ರು ಅಷ್ಟೊಂದು ಬೈದೆ? ನೀನ್ ಅವ್ರಿಗೆ ಬೈಬಾರ್ದಾಗಿತ್ತು. ಪಾಪ. ಪಾಪನೂ ಇಲ್ಲ, ಏನೂ ಇಲ್ಲ. ನೀನ್ ಕರ್ದೆ ಅಂದ ತಕ್ಷಣ ಬಂದ್ಬಿಡದಾ? ಅವ್ರಿಗೆ ಬುದ್ಧಿ ಇಲ್ವಾ? ಬರ್ಬಾರ್ದು ಅಂತ ಗೊತ್ತಾಗಲ್ವಾ? ಯಾಕಮ್ಮ ಅವ್ರಿಗೆ ಅಷ್ಟೊಂದು ಬೈತ್ಯಾ? ಅವ್ರೇನ್ ಮಾಡಿದ್ರು? ಎಷ್ಟು ಒಳ್ಳೆ ಅಂಕಲ್ ಗೊತ್ತಾ ಅವರು. ನೀನ್ ಯಾವಾಗ್ಲೂ ಸುಮ್ನೆ ಅವ್ರಿಗೆ ಬೈತಾನೆ ಇರ್ತೀಯ. ನೋಡು, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು. ನಂಗೆ ಅರ್ಥ ಆಗುತ್ತೆ, ಹೇಳು. ಇವಾಗ ಸುಮ್ನಿದ್ರೆ ಸರಿ, ಇಲ್ದಿದ್ರೆ ನಿನ್ಗೆ ಬಿಡ್ತೀನಿ ನೋಡು. ಅಂದ್ರೆ ಅಮ್ಮಂಗೆಲ್ಲ ಅರ್ಥ ಆಗ್ತಿದೆ. ಆಯ್ತು, ಮಾಡ್ತೀನಿ. ನೀನು ಬ್ಲ್ಯಾಕ್ ಮೇಲ್ ಮಾಡಬೇಡ. ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ನಿಮ್ಮನ್ನ. ಏನು
ಎಲ್ಲರೂ ತುಂಬ ಖುಷಿಯಾಗಿ ನಗಾಡ್ತಿದ್ದೀರಾ. ಹಬ್ಬದ ವಾತಾವರಣನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ. ಇದೊಂಥರ ಹಬ್ಬ ಇದ್ದಂಗೆ ಕಣೋ. ನಮ್ಮ ಭೂಮಿ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಅವಳಿಗೆ ಬೈಕೆ ಬುತ್ತಿ ತಗೊಂಡು ಹೋಗೋಣ ಅಂತ ವೆರೈಟಿ ತಿಂಡಿ ಮಾಡ್ತಾ ಇದ್ದೀವಿ. ಓ, ಅಕ್ಕ ಪ್ರೆಗ್ನೆಂಟ್ ಆದ್ಲು ಅಂತನಾ ಈ ಸಂಭ್ರಮ? ಮಹಿಮಾನು ಪ್ರೆಗ್ನೆಂಟ್ ಆಗಿದ್ಲು, ಯಾಕೆ ನೀವೇನು ಮಾಡಲೇ ಇಲ್ಲ? ನಿಮ್ಮ ಫೋಕಸ್ ಏನಿದ್ರು ಅಕ್ಕನ ಮೇಲೆ ಮಾತ್ರ ಅಲ್ಲ, ನಾವೆಲ್ಲ ಲೆಕ್ಕಕ್ಕೆ ಇಲ್ಲ. ಅವಳಿಗೊಂಥರ ನಮಗೊಂಥರ. ಹೇ ಜೀವ, ನೀನಾ ಮಾತಾಡ್ತಾ ಇರೋದು? ಅದು ಅಕ್ಕನ ಬಗ್ಗೆ. ಹೌದು, ನಾನೇ ಮಾತಾಡ್ತಿರೋದು. ನನಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ಅಕ್ಕ ಬಾವಂಗೆ ಮಗು ಆಗ್ತಿದೆ ಅಂದ ತಕ್ಷಣ ನಿಮಗೆ ಬಂದಿರೋ ಉತ್ಸಾಹ ನಮ್ಮ ವಿಷಯದಲ್ಲಿ ಯಾಕಿರಲಿಲ್ಲ? ಇದು ತಪ್ಪಲ್ವಾ? ಮಕ್ಕಳ ಮಧ್ಯೆನೇ ಭೇದ ಭಾವ ಮಾಡ್ದಂಗಲ್ವಾ? ಅದು ತಪ್ಪಲ್ವಾ? ಹೋ, ಅವಳು ದೊಡ್ಡ ಮನೆ ಸೊಸೆ ಅಂತನಾ? ನಾವು ಏನು ಕಮ್ಮಿ ಇಲ್ಲ, ನಾವು ದೊಡ್ಡ ಜನನೇ. ನಾನು ಇವತ್ತು ಬೆಳೆದಿದ್ದೀನಿ. ಅದಕ್ಕೆ ಹೇಳೋದು, ಟೈಮ್ ಇದ್ದಂಗೆ ಇರಲ್ಲ ಅಂತ. ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಜೀವ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಇಷ್ಟೆಲ್ಲ ಮಾತಾಡೋ ನೆಸೆಸಿಟಿ ಆದ್ರೂ ಏನಿದೆ? ನಾನು ಬೈಕೆ ಅಂತ ಏನೂ ಹೇಳಲೇ ಇಲ್ಲ, ಅದಕ್ಕೆ ಅವ್ರೇನೂ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್, ಬೈಕೆ ಶುರು ಆಗೋಕ್ ಮುಂಚೆನೆ ಅಬೌಟ್ ಆಯ್ತಲ್ಲ, ಅದೆಲ್ಲ ಏನು ತಲೆಗೆ ಹಾಕೊಳ್ದೆ ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಲ್ಲ. ಅಂದ್ರೆ ನಾನು ನಾನ್ಸೆನ್ಸ್ ಅಂತನಾ? ನಾನು ನಿನ್ನ ಪರ ಮಾತಾಡ್ತಿದ್ರೆ ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅದು ಹಾಗೆ, ಅವ್ರು ಮಾತಾಡಿದ್ರೆ ಕೇರು, ನಾನು ಮಾತಾಡಿದ್ರೆ ನಾನ್ಸೆನ್ಸ್.